ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತನ್ನ ಮೊದಲ ಸಂಬಳದಲ್ಲಿ 120 ಮಕ್ಕಳಿಗೆ ಶಾಲಾ ಬ್ಯಾಗ್ ಗಿಫ್ಟ್ ನೀಡಿದ ಶಿಕ್ಷಕಿ. ಮೊದಲ ಸಂಬಳ ಬಂದರೆ ಸಾಕು ಪಾರ್ಟಿ ಮೋಜು ಮಸ್ತಿ ಎಂದು ಓಡಾಡುವರ ಮಧ್ಯೆ ತನ್ನ ಮೊದಲ ಸಂಬಳವನ್ನು ಬಡ ಮಕ್ಕಳ ಶಿಕ್ಷಣಕ್ಕೆ ಬಳಸಿದ ಈ ಶಿಕ್ಷಕಿಯ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ. ಇನ್ನು ಮಾನವೀಯತೆ ಜೀವಂತವಾಗಿದೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ. ಒಬ್ಬ ಯುವತಿ ತನ್ನ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾಳೆ. ಸಂತೋಷವನ್ನು ಕೇವಲ ತನ್ನಲ್ಲೇ ಇಟ್ಟುಕೊಳ್ಳದೆ 120ಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ನೀಡುವ ಮೂಲಕ ಅವರ ಮುಖದಲ್ಲಿ ನಗು ಮೂಡಿಸಿದ್ದಾಳೆ. ಇದು ಕೇವಲ ಒಂದು ಉಡುಗೊರೆ ಅಲ್ಲ, ಅದು ಅವರ ಭವಿಷ್ಯದತ್ತ ಒಂದು ಚಿಕ್ಕ ಹೆಜ್ಜೆ. ಇಂತಹ ಕಾರ್ಯಗಳು ನಮ್ಮ ಸಮಾಜಕ್ಕೆ ಪ್ರೇರಣೆ ನೀಡುತ್ತವೆ. ನಾವು ಕೂಡ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡೋಣ. ಸಣ್ಣ ಸಹಾಯವು ದೊಡ್ಡ ಬದಲಾವಣೆಯನ್ನು ತರಬಹುದು. ಹೃದಯದಿಂದ ಮಾಡಿದ ಕೆಲಸ ಸದಾ ಅಮೂಲ್ಯ.